ಓಂ ಸಾಯೀಶ್ವರಾಯ ನಮಃ. ನಾನು ನಳಿನಾ ನಾಗಭೂಷಣ್. ಕಾರ್ತೀಕ ಮಾಸದಲ್ಲಿ ದೀಪಗಳ ಹಬ್ಬ. ಭಗವಂತ 4ನೇ ಸೋಮವಾರ ಭಗವಂತನಿಗೆ ಅರ್ಪಣೆ ಮಾಡಿದ ಈ ತೆಂಗಿನಕಾಯಿಯಲ್ಲಿ ತೆಂಗಿನಕಾಯಿ ಹೊಡೆದಾಗ ಭಗವಂತನಿಗೆ ಕೊಟ್ಟ ವರ ಇದು. ನಿಮಗೇನನ್ನಿಸುತ್ತೆ ನೋಡಿ. ಆ ದೀಪ ಹೇಗಿರುತ್ತೋ ಆ ರೀತಿಲಿ ಭಗವಂತ ಈ ವರ ಪ್ರಸಾದಿಸಿದ್ದಾರೆ. ನಾವು ತುಂಬ 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 ಚಿರಋಣಿ ಆ ಭಗವಂತನಿಗೆ. ನೋಡಿ, ನಾವು ಮಾಡಿದ ಪೂಜೆ ಯಾವತ್ತೂ ನಮ್ಮನ್ನು ಬಿಡಲ್ಲ, ಭಗವಂತ ಕಾಯ್ತಾನೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ನಮಗೆ ತೋಚಿದ ರೀತಿಯಲ್ಲಿ, ನಮಗೆ ಸಂತೋಷವಾಗುವ ರೀತಿಯಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಮಾಡಿದ ಈ ಪೂಜೆ ಸ್ವೀಕರಿಸಿ ಭಗವಂತ ಆ ತೆಂಗಿನಕಾಯಿ ಆ ರೂಪದಲ್ಲಿ ಕರುಣಿಸಿದ್ದಾರೆ. ತುಂಬ ಸಂತೋಷವಾಗ್ತಿದೆ, ಹೇಳೋದಕ್ಕೂ ಮನಸ್ಸಿಗಿದಾಗುತ್ತೆ. ಬಟ್ ನೀವೆಲ್ಲ ಹೇಗೆ ತೊಗೊತೀರೋ ಗೊತ್ತಿಲ್ಲ. ಬಟ್ ನನ್ನ ಅನಿಸಿಕೆ, ನನಗನಿಸಿದ್ದು, ನನ್ನ ಮನಸ್ಸಿಗೆ ತೃಪ್ತಿಯಾಗಿದ್ದು ಹೇಳ್ತಾ ಇದ್ದೀನಿ. ನೀವು ಇದನ್ನು ನೋಡಿ ಆನಂದಿಸಲಿ ಅಂತಲೇ ಹೇಳ್ತಾ ಇದ್ದೀನಿ. ಭಗವಂತನ ನಂಬಿದರೆ ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ, ಇದೇ ಇದು. ಪ್ರತಿಯೊಂದು ದೀಪನೂ ನಮ್ಮನ್ನು ಮೇಲೆತ್ತಿ ಕಾಪಾಡುತ್ತೆ, ದಾರಿ ತೋರುತ್ತೆ. ಆ ಭಗವಂತನ ಕೃಪೆ ಎಲ್ರಿಗೂ ಹೀಗೆ ಇರಲಿ ಅಂತಲೂ ಭಾವಿಸ್ತೀನಿ. ನಮ್ಮ ಮನಸ್ಸಿಗೆ ತೋಚಿದ್ದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಮಗೆ ತೋಚಿದ ರೀತಿಯಲ್ಲಿ ಸೇವೆ ಸಲ್ಲಿಸಿ ನಿಮಗೆ ಇದನ್ನು ಹಂಚಬೇಕು, 4 ಜನಕ್ಕೆ ತಿಳಿಬೇಕು ಅಂತ ನಾನು ಇದನ್ನು ಪೋಸ್ಟ್ ಮಾಡ್ತಾಯಿದ್ದೀವಿ, ವಿಡಿಯೋ ಮಾಡಿ ಇಡ್ತಾಯಿದ್ದೀವಿ. ನನಗಂತೂ ತುಂಬ ಶಾಕ್ ಆಯಿತು ಆ ಭಗವಂತನ ಅನುಗ್ರಹ ಆ ತೆಂಗಿನಕಾಯಿ ರೂಪದಲ್ಲಿ ನೋಡಿ. ನಿಜ ಹೇಳಬೇಕು ಅಂದರೆ ಭಗವಾನ್ ಶ್ರೀ ಸತ್ಸಾಯಿಬಾಬಾ ಶಿರ್ಡಿ ಸಾಯಿನಾಥನ ಪೂಜೆಗಳಲ್ಲಿ ತುಂಬ ಅನುಭವ ನಮಗಾಗಿದೆ. ಅವನ್ನೆಲ್ಲ ಫೋಟೋ ಸಮೇತ ಇದೆ ಮನೆಯಲ್ಲಿ. ತುಂಬ ಅನುಗ್ರಹ ಕೊಟ್ಟಿದ್ದಾರೆ ಬಾಬಾ. ಯಾವ ದೇವರೂ ನಾವು ನಂಬಿದ್ರೆ ಕೈ ಬಿಡಲ್ಲ. ನಾವು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಬೇಕು ಅಷ್ಟೇ. ಅಂದರೆ ನಮಗಿಲ್ಲ ಅಂತ ಬೇರೆಯವ್ರು ಭಾವಿಸ್ಬಾರ್ದು, ಆ ಥರ ಅರ್ಥ ಮಾಡ್ಕೋಬೇಡಿ. ನನಗೆ ಅನಿಸಿದ್ದ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಪ್ರತಿ ಸೋಮವಾರ ಏನೋ ಒಂದು ಮಾಡ್ತಾ, ನನಗೆ ತೋಚಿದ ರೀತಿಯಲ್ಲಿ ಇದನ್ನು ಮಾಡ್ತಾ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ತುಳಸಿ ಮಾತೆ ಪೂಜೆ ಬರುತ್ತೆ, ಅದನ್ನು ಈ ಥರ ಮಾಡ್ಕೊಂಡಿದ್ದೀವಿ. ತುಳಸಿ ಪೂಜೆ ಮತ್ತು ದೀಪಗಳು. ನನಗೆ ಒಂದು ಪೇಂಟಿಂಗು ಆರ್ಟು ಇಷ್ಟ. ಇದು ನಾವು ದಾನ ಮಾಡಬೇಕು, 10 ಜನಕ್ಕೆ ಕಾರ್ತಿಕ್ ಮಾಸದಲ್ಲಿ ಕೊಡಬೇಕು ಅಂತ ಈ ಥರ ಪೇಂಟಿಂಗ್ ಎಲ್ಲ ಮಾಡಿ ಇದು ಮಾಡಿ ಇಟ್ಟಿದ್ದೀವಿ. ನೋಡಿ, ನೀವುಗಳು ಹೀಗೆ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. 10 ಜನಕ್ಕೆ ಇದು ಸೇರಲಿ, 10 ಜನ ನೋಡಲಿ, ಸಂತೋಷ ಆಗುತ್ತೆ.